श्रीगुरुभ्यो नमः गुरुभ्यो नमः श्रीनारायणदेव भगवत्पादाचार्य गुरुभ्यो नमः हरिः ओम् नरसिंहो अखिलाज्ञानमदभान्तदिवाकरः सज्ञानसुखशक्तिपयोनिः योऽन्तः प्रविश्य भवाचर्मां प्रसुप्तां सन्दीपयत्यखिलशक्तिधरस्वधाम्ना अन्यांश्च हस्तचरणश्रवणत्वगामिनीं प्राणान् नमो भगवते पुरुषाय तुभ्यम् धर्म विज्ञान वैराग्य भवीश्वरेशालिनः अमृततीर्थ भगवत्पादान् वन्दे निरन्तरम् भवद्यदनुभावादेन मूकोऽपि वाग्मीजडमतिरतिरिक्तो जायते प्राज्ञश्रीः सकलवचनचेतो देवता भारती सा ममोत्स्य दत्तां सन्निधिं मानसे च नमोऽस्मृतिका देवाः विभक्तिपराय नमः भगवते प्रेरयन्तु भवन्तः सर्वैः वक्रतुण्ड महाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा यस्य वाक्कामधेनुर्नक्कामिदार्थान् प्रयच्छति सेवेतं देवयोगीन्द्रं कामवाग्नकृष्णं सदा अर्थिकल्पितकल्पोऽयं सत्यर्थिकजगेसरी व्यासचित्तगुरुभूयालस्मिष्टासिद्धये तपो विद्याविरक्त्यादि सुखनोभाकराणं वादिराजगुरुं वन्दे हयग्रीवदयाश्रयान् प्रणमक्कामधेयं च भजत्सोतरूपम् श्रीभावबोधकृपालसिद्धामणिं भास्करे पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे सस्येष्टादिशदिनाथावभूतोद्भवदर्शनः नाशये जगयध्वान्तं सत्ताकृष्टुभः विद्यायां रुद्राचार्यं वेदज्ञानाब्जनिरं गुरुवदध्वान्तमात्मनं सत्यज्ञानं भजे सत्याभिज्ञकाब्जोत्थानविचारपूजकां सत्यप्रमोदतीर्थार्यान् नौमि न्यायसुधारतां शास्त्रेषु पारदर्शनां शास्त्रज्ञेषु वत्सलं वीरभक्तोत्साहकरं सत्यात्मानं गुरुं भजे विद्यापीठ विधातारं विद्यावारिधिचन्द्रं विद्यार्थिवत्सलं वन्दे महामहिमसद्गुरुं ಶ್ರೀ ಪರಮ ಮಂಗಳಕರವಾದಂತಹ ಈ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಅನೇಕ ಸಾಧನೆಗಳನ್ನ ಮಾಡಬೇಕು ಅಂತ ಅನೇಕ ಪುರಾಣಗಳು ತಿಳಿಸಿಕೊಡ್ತಾ ಇವೆ. ವಿಶಿಷ್ಟವಾದಂತಹ ಸ್ಥಾನ ಈ ಅಧಿಕ ಮಾಸಕ್ಕೆ ಇರುವಂತಹದ್ದು. ವಿಧಿವತ್ ಸೇವತೆಯಸ್ತು ಪುರುಷೋತ್ತಮ ಮಾದರ ಕುಲಂ ಸ್ವಕೀಯ ನೃತ್ಯ ಮಾಮೇ ವೇಷ ಅಸಂಶಯಂ ಈ ರೀತಿಯಾಗಿ ಈ ಪದ್ಮಪುರಾಣ ಹಾಗೂ ಧರ್ನಾರದಿಯ ಪುರಾಣ ನಿರ್ಮಿಸಿಕೊಡುವಂತಹ. ಅಂದರೆ ಯಾವ ವ್ಯಕ್ತಿ ಈ ಮಾಸಕ್ಕೆ ಅಧಿಕ ಮಾಸ ಅಂತ ಈ 33 ಮಾಸಗಳು ಪ್ರಾಪ್ತವಾದ ನಂತರ ಇರಬೇಕಾದ ಬರುವಂತಹ ಮಾಸಕ್ಕೆ ಅಧಿಕ ಮಾಸ ಅಂತ ಕರೀತಾರೆ. ಈ ಅಧಿಕ ಮಾಸದಲ್ಲಿ ಈ ಅನೇಕ ಹೆಸರುಗಳಿವೆ. ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಸಾಕ್ಷಾತ್ ಪುರುಷೋತ್ತಮನೇ ಇದಕ್ಕೆ ಅಭಿಮಾನಿ. ಹಾಗಾಗಿ ಪರಮಾತ್ಮ ಆ ಪುರುಷೋತ್ತಮ ನಾಮಕರಾದ ಪರಮಾತ್ಮನೇ ಅಭಿಮಾನಿ. ಹಾಗಾಗಿ ಇದಕ್ಕೆ ಪುರುಷೋತ್ತಮ ಮಾಸ ಅಂತ ಕರೀತಾರೆ. ಯಾವ ವ್ಯಕ್ತಿ ಈ ಪುರುಷೋತ್ತಮ ಮಾಸದಲ್ಲಿ ವಿಧಾನ ಮಾಡಿದಂತಹ ವಿಹಿತವಾದಂತಹ ಕರ್ಮಗಳನ್ನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡ್ತಾನೆ, ಅವನು ತಮ್ಮ ಇಡೀ ಪುರವನ್ನ ಉದ್ಧಾರ ಮಾಡುವಷ್ಟು ಪುಣ್ಯವನ್ನ ಬೆಳೆಸ್ತಾನೆ ಎನ್ನುವ ಮಾತಲ್ಲಿ ಹೇಳ್ತಾನೆ. ಅದೇ ರೀತಿ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಯಾಕೆ ಅಂದ್ರೆ ಮಲಾಪಕರ್ಷಕೋ ಯಸ್ವ, ಎಲ್ಲ ವಿಧವಾದಂತಹ ಮಲಾಮಲ ಅಂದ್ರೆ ಪಾತಕವನ್ನು ಅಂತ ಕರೀತಾರೆ. ಪದ್ಮಪುರಾಣದಲ್ಲಿ ಈ ವಿಚಾರವನ್ನು ಹೇಳ್ತಾರೆ. ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡುವಂತಹ ಕರ್ಮಗಳನ್ನ ಸಾಧನೆಗಳನ್ನ ವಿಧಾನ ಮಾಡಿದಂತಹ ಮಾಸ. ಹಾಗಾಗಿ ಇದಕ್ಕೆ ಮಲಮಾಸ ಅಂತ ಕರೀತಾರೆ. ಇಂತಹ ಶ್ರೇಷ್ಠವಾದಂತಹ ಈ ಮಾಸದಲ್ಲಿ ಅನೇಕ ಜನ ಪಂಡಿತರು ಸರ್ವಮೂಲ ಪಾರಾಯಣವನ್ನ ಅರ್ಥಾನುಸಂಧಾನ ಪೂರ್ವಕವಾಗಿ ಮಾಡುವ ಈ ಸಂದರ್ಭದಲ್ಲಿ ನನಗೂ ಅವಕಾಶವನ್ನು ನೀಡಿದ್ದಕ್ಕೆ ಅನೇಕ ನಮಸ್ಕಾರ ಪೂರ್ವಕವಾದ ಧನ್ಯವಾದಗಳನ್ನ ಆಚಾರ್ಯರಿಗೆ ಸಮರ್ಪಣೆ ಮಾಡ್ತಾ, ನನಗೆ ಕೊಟ್ಟಂತಹ ವಿಷಯ ಸೂತ್ರ ಪ್ರಸ್ಥಾನ. ಇದರ ಪ್ರಾರಂಭದಲ್ಲಿ ವೇದವ್ಯಾಸದೇವರ ಜನ್ಮ ವೃತ್ತಾಂತವನ್ನ ಸಂಕ್ಷೇಪವಾಗಿ ನಿರೂಪಣೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಒಂದು ಸಂದರ್ಭದಲ್ಲಿ ಎಲ್ಲ ಕಡೆಗೂ ಕೂಡ ಕ್ಷಾಮ, ಎಲ್ಲ ಕಡೆಗೂ ಕೂಡ ಕ್ಷಾಮ ಅನ್ನೋದು ಪ್ರಾಪ್ತವಾದಾಗ ಎಲ್ಲಿ ನೋಡಿದ್ರು ಕೂಡ ಹಾಹಾಕಾರ. ತಿನ್ಲಿಕ್ಕೆ ಅನ್ನ ಸಿಗ್ತಾ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಇಂತಹ ಸಂದರ್ಭದಲ್ಲಿ ಎಲ್ಲ ಜನರು ಕೂಡ ಒದ್ದಾಡ್ತಾ ಇರಬೇಕಾದ ಸಂದರ್ಭದಲ್ಲಿ
ಗೌತಮ ಋಷಿಗಳ ಆಶ್ರಮದಲ್ಲಿ ಮಾತ್ರ ವಿಶೇಷವಾಗಿ ಧಾನ್ಯಗಳ ಹಾಗೂ ಜಲದ ಸಮೃದ್ಧಿ ಇತ್ತು. ಎಲ್ಲ ವಿಧವಾದಂತಹ ಧಾನ್ಯ ಸಮೃದ್ಧಿ ಹಾಗೂ ಶ್ರೇಷ್ಠವಾದಂತಹ ಗೋದಾವರಿಯಲ್ಲಿ ಹರಿತಾ ಇದ್ದು, ಹಾಗಾಗಿ ನೀರಿನ ಸಮೃದ್ಧಿಯು ಕೂಡ ಅಷ್ಟೇ ಇತ್ತು. ಹಾಗಾಗಿ ಗೌತಮರು ಒಂದು ವಿಚಾರವನ್ನು ಮಾಡ್ತಾರೆ, ದೇಶದ ಎಲ್ಲ ಬ್ರಾಹ್ಮಣರಿಗೂ ಕೂಡ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ. ಎಲ್ಲ ಜನರು ಕೂಡ, ಎಲ್ಲಾ ಬ್ರಾಹ್ಮಣರು ಕೂಡ ತಮ್ಮ ಪರಿವಾರದೊಂದಿಗೆ, ಶಿಷ್ಯ ಸಮೇತರಾಗಿ ಪರಿವಾರದೊಂದಿಗೆ ನಮ್ಮ ಆಶ್ರಮಕ್ಕೆ ಬರಬೇಕು. ಅಲ್ಲೇ ಬಂದು ಅಲ್ಲೇ ಎಷ್ಟು ಆ ಕ್ಷಾಮ ಕಡಿಮೆ ಆಗುವವರೆಗೆ ಅಲ್ಲೇ ಇರಬೇಕು. ಅಲ್ಲೇ ಇದ್ದು ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಎಲ್ಲ ಜನರು ಕೂಡ, ಎಲ್ಲಾ ಬ್ರಾಹ್ಮಣರು ಕೂಡ ಶಿಷ್ಯ ಪರಿವಾರದೊಂದಿಗೆ ಆ ಆಶ್ರಮಕ್ಕೆ ತೆರಳುತ್ತಾರೆ. 12 ವರ್ಷಗಳ ಕಾಲ ಗೌತಮರು ವಿಶೇಷವಾದ ರೀತಿಯಲ್ಲಿ ಎಲ್ಲ ಬ್ರಾಹ್ಮಣರಿಗೂ ಅನ್ನ ವಸ್ತ್ರಾದಿಗಳನ್ನು ನೀಡಿ ಅವರಿಗೆ ಒಂದು ರೀತಿಯಾಗಿ ಪೋಷಣೆಯನ್ನೇ ಮಾಡ್ತಾರೆ. ಅಂದ್ರೆ ಒಬ್ಬ ಬ್ರಾಹ್ಮಣ ಮನೆಗೆ ಬಂದರೆ ಅವನ ಪೂಜೆಯನ್ನ ಮಾಡಿದರೇನೆ ಎಷ್ಟೋ ಪುಣ್ಯವಿದೆ, ಎಷ್ಟೋ ಜನ್ಮದ ಪುಣ್ಯ ಈ ರೀತಿಯಾಗಿ ಹೇಳ್ತಾರೆ. ಅಂತಾದ್ರಲ್ಲಿ ಗೌತಮರ ಆ ಪುಣ್ಯವನ್ನು ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಎಷ್ಟು ಜನ ಬ್ರಾಹ್ಮಣರು ತಮ್ಮ ಶಿಷ್ಯ ಪರಿವಾರದೊಂದಿಗೆ ಅವರ ಆಶ್ರಮಕ್ಕೆ ಬಂದಿದ್ದಾರೆ, ಅಲ್ಲೇ ನೆಲೆಸಿದ್ದಾರೆ. ಎಲ್ಲ ವಿಧವಾದಂತಹ ತಮ್ಮ ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ಅಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ಪಾಠ ಪ್ರವಚನ ಎಲ್ಲಿ ನೋಡಿದ್ರೆ ಅಲ್ಲಿ ಪಾಠ ಪ್ರವಚನ ನಡೀತಾ ಇದೆ. ಬಹಳಷ್ಟು ಪುಣ್ಯದಾಯಕವಾದಂತಹ ಕರ್ಮವನ್ನು ಗೌತಮರು ಮಾಡ್ತಾ ಇದ್ದಾರೆ. ಆದರೆ 12 ವರ್ಷಗಳ ಕಾಲ ಎಲ್ಲ ಕಡೆಗೂ ಕೂಡ ಕ್ಷಾಮ ಅನ್ನೋದು ಕಡಿಮೆಯಾಗಿದೆ. ಎಲ್ಲ ಕಡೆಗೂ ಸಮೃದ್ಧಿ ಅನ್ನೋದು ಹೆಚ್ಚಾಗಿದೆ. ಧಾನ್ಯ ಸಮೃದ್ಧಿ ಹೆಚ್ಚಾಗಿದೆ, ನೀರಿನ ಸಮೃದ್ಧಿ ಹೆಚ್ಚಾಗಿದೆ. ಹಾಗಾಗಿ ಎಲ್ಲ ಬ್ರಾಹ್ಮಣರು ತಮ್ಮ ತಮ್ಮ ಮನೆಗಳಿಗೆ ಹೋಗ್ಬೇಕು ಅಂತ ವಿಚಾರ ಮಾಡಿ. ಆದರೆ ಗೌತಮ ಋಷಿಗಳಿಗೆ ಹೋಗಿ ಕೇಳಿದರೆ ಅವರು ಒಪ್ಲಿಕ್ಕೆ ತಯಾರಿಲ್ಲ. ಇಷ್ಟು ವರ್ಷಗಳ ಕಾಲ ನೀವು ನಮ್ಮ ಜೊತೆ ಇದ್ದೀರಿ, ಈಗ ಎಲ್ಲರೂ ಹೋಗ್ಬಿಡ್ತೀರಿ ಅಂತಂದ್ರೆ ನಮ್ಮ ಮತ್ತೆ ಆ ಬ್ರಾಹ್ಮಣರ ಪೂಜೆ ನಮ್ಮಿಂದ ನಿಂತ ಹೋಗಿರುತ್ತೆ. ಹಾಗಾಗಿ ನಮ್ಮ ಮನೆಗೆ ಬಂದವರು ನೀವು ಎಲ್ಲಿಗೂ ಹೋಗಬಾರದು ಅಂತ ಅವರು ಒತ್ತಾಯ ಮಾಡ್ತಾರೆ. 2-3 ಬಾರಿ ಕೇಳಿದ್ರು ಕೂಡ ಗೌತಮರು ಒಪ್ಪೋದಿಲ್ಲ. ಆಗ ಎಲ್ಲಾ ಬ್ರಾಹ್ಮಣರು ವಿಚಾರ ಮಾಡಿ ಒಂದು ಮಾಯಾಗೋವನ್ನು ನಿರ್ಮಾಣ ಮಾಡ್ತಾರೆ, ಆಕಳನ್ನು ನಿರ್ಮಾಣ ಮಾಡ್ತಾರೆ. ಆ ಆಕಳ ಹೇಗಿರಬೇಕು ಅಂದ್ರೆ ಗೌತಮರು ಸುಮ್ಮನೆ ಉತ್ಸಾಹದಿಂದ ಸತ್ತೋಗುವುದು ಅಂತಹ ಆಕಳನ್ನು ನಿರ್ಮಾಣ ಮಾಡ್ತಾರೆ. ನಿರ್ಮಾಣ ಮಾಡಿ ಗೌತಮರ ಆಶ್ರಮದ ಎದುರಿಗೆ ಅನೇಕ ಹೊಲಗಳಿವೆ. ಆ ಹೊಲಗಳಲ್ಲಿ ಒಂದು ಆ ಗೌತಮರಿಗೆ ಕಾಣಿಸುವಂತೆ ಆ ಆಕಳನ್ನು ಬಿಡ್ತಾರೆ. ಆಕಳು ತಾನೇ ಮನೆ ತಿನ್ಲಿಕ್ಕೆ ಪ್ರಾರಂಭ ಮಾಡಿದಂತೆ ಸೋರಬೇಕು ಅಂತ ಗೌತಮ ವಿಚಾರ ಮಾಡಿದ್ರು. ಆಕಳು ಧಾನ್ಯವನ್ನು ತಿಂತಾ ಇದೆ, ಅದನ್ನು ಓಡಿಸ್ಬೇಕು. ಯಾಕೆ ಅಂದ್ರೆ ಮುಖ್ಯವಾಗಿ ಆಕಳಿನ ಸ್ವಭಾವ ಏನು ಅಂದ್ರೆ ಅದಕ್ಕೆ ಒಂದು ಆ ಸಮಯದ ಪರಿಪಾಲನೆ ಬಹಳ ಮುಖ್ಯ. ಅದನ್ನ ಬಹಳ ಜೋಪಾನವಾಗಿ ನೋಡ್ಕೊಳ್ಬೇಕು. ಈ ಇಷ್ಟ ಬಂದ ಹಾಗೆ ತಿನ್ಲಿಕ್ಕೆ ಕೊಡುವಂತಹದ್ದಲ್ಲ. ಅದಕ್ಕೆ ಹೇಗೆ ಅಭ್ಯಾಸವನ್ನು ಮಾಡಿರ್ತಾರೆ ಗೋಪಾಲ, ಹಾಗೆ ಅದನ್ನ ವ್ಯವಸ್ಥೆ ಇರ್ತದೆ. ಈ ಸಮಯದಲ್ಲಿ ಮಾತ್ರ ಅದಕ್ಕೆ ತಿನ್ಲಿಕ್ಕೆ, ಕುಡಿಯಲಿಕ್ಕೆ ನೀರು ಇತ್ಯಾದಿಗಳನ್ನು ಕೊಡುವಂತಹ ಪದ್ಧತಿ. ಇದು ಅಕಾಲದಲ್ಲಿ ತಿನ್ನುತ್ತಾ ಇದೆ ಅನ್ನೋದಕ್ಕಾಗಿ ಓಡಿಸಬೇಕು ಅನ್ನೋದಕ್ಕಾಗಿ ಸುಮ್ಮನೆ ಅದಕ್ಕೆ ತಂದಿದ್ದಾರೆ. ಅದು ಸತ್ಯ ಹೋಗುದು. ಗೋಹತ್ಯೆ ಮಾಡಿದಂತಹವರ ಮೇಲೆ ನಾವು ಇರೋದಿಲ್ಲ ಅಂತ ಎಲ್ಲ ಬ್ರಾಹ್ಮಣರು ಗೌತಮರ ಮೇಲೆ ಅಪನಿಂದೆಯನ್ನು ಹಾಕಿ ಅಲ್ಲಿಂದ ತಮ್ಮ ತಮ್ಮ ಊರುಗಳಿಗೆ ತಾವು ಹೋಗುದು. ಗೌತಮರು ವಿಚಾರ ಮಾಡಿದ್ರು, ನಾನು ಇವತ್ತು ಯಾವ ಪಾಪಗಳನ್ನು ಮಾಡಿದವನಲ್ಲ, ನನ್ನಿಂದ ಗೋಹತ್ಯೆ ಎಂಬ ಪಾಪ ಆಗುವುದು ಹೇಗೆ ಅಂತ ವಿಚಾರ ಮಾಡಿ ಸ್ವಲ್ಪ ದಿನದೃಷ್ಟಿಯಿಂದ ನೋಡಿದರೆ ಇವರು ಮಾಡಿದಂತಹ ವೃತ್ತಾಂತ ಎಲ್ಲ ಅವರಿಗೆ ಗೊತ್ತಾಗಿದೆ. ಸಿಟ್ಟಿಗೆ ಬಂದಂತಹ ಗೌತಮರು ಶಾಪವನ್ನು ಕೊಡ್ತಾರೆ. ಗೌತಮಸ್ಯ ವಿಶೇಷಾಪ ಜ್ಞಾನೇ ಪ್ರಜ್ಞಾನತಾಂಕತೆ ಅಂತ ಹೇಳ್ತಾರೆ ಭಾಷೆಯಲ್ಲಿ ಶ್ರೀರಾಚಾರ್ಯ ಪ್ರವಚನಗಳನ್ನು ಉದಾಹರಿಸ್ತಾರೆ. ಅಂದ್ರೆ ಈ ಗೌತಮ ಋಷಿಗಳ ಶಾಪದಿಂದ ಎಲ್ಲ ಬ್ರಾಹ್ಮಣರಲ್ಲಿ ಕೂಡ ಜ್ಞಾನವು ತಿರೋಹಿತವಾಗ್ತದೆ. ಇವರು ಕೂಡ ಸದಾಚಾರ ಸಂಪನ್ನರು, ಆದರೆ ಯಾವ ವಿಧವಾದಂತಹ ಸತ್ಕರ್ಮವನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಯಾವ ಶಾಸ್ತ್ರದಲ್ಲಿ ಹೇಳುವ ವಿಧಿವಿಧಾನಗಳನ್ನ ಬಿಡ್ರಿ, ನಿತ್ಯ ನೈಮಿತ್ಯ ಕರ್ಮಗಳನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಇಚ್ಛಾ ಬರ್ತಿದ್ದಿಲ್ಲ. ಅಷ್ಟು ಘೋರವಾದ ಪರಿಸ್ಥಿತಿಗೆ ಹೊರಗರು ಕೂಡ ಈ ರೀತಿಯಾಗಿ ವರ್ತನೆ ಮಾಡಬೇಕಾದಾಗ ಅವರಿಗೂ ಅನಿಸ್ತಿತ್ತು ಬ್ರಾಹ್ಮಣರಿಗೂ. ಅದೇ ರೀತಿ ಋಷಿಮುನಿಗಳಿಗೆ, ದೇವತೆಗಳಿಗೆ ಸಮಸ್ಯೆ ಆದಾಗ ಬ್ರಹ್ಮದೇವರಿಗೆ ಶರಣ ಹೋಗ್ತಾರೆ. ಬ್ರಹ್ಮದೇವರು ಎಲ್ಲ ದೇವತೆಗಳನ್ನ ಕರೆದುಕೊಂಡು ಪರಮಾತ್ಮನ ಶರಣ ಹೋದಾಗ ಪರಮಾತ್ಮ ಹೇಳ್ತಾನೆ, ಈ ರೀತಿಯಾಗಿ ಜ್ಞಾನ ಪುರೋಹಿತವಾಗಿದೆ, ಪುನಃ ನಾನು ಒಂದು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ವೇದವ್ಯಾಸ ದೇವರಾಗಿ ಇಲ್ಲಿ ಪ್ರಕಟರಾಗ್ತಾರೆ. 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿರ್ತಾರೆ ರಾಷ್ಟ್ರ ಋಷಿಗಳು. 1000 ವರ್ಷಗಳ ಕಾಲ ಪರಮಾತ್ಮನ ಕುರಿತು ತಪಸ್ಸು ಮಾಡಿ ವರವನ್ನು ಪಡಿತಾರೆ. ಪರಮಾತ್ಮೆ ನನ್ನ ಮಗನಾಗಿ ಹುಟ್ಟಬೇಕು ಎಂಬ ವರವನ್ನ ಅವರು ಪಡಿತಾರೆ.
ಅದೇ ರೀತಿ ಸತ್ಯವತಿ ದೇವಿಯು ಕೂಡ ಸಹ ಅಂದ್ರೆ ಈ ಪಿತೃದೇವತೆಗಳ ಮಾನಸ ಪುತ್ರಿಯಾಗಿ ಒಬ್ಬ ಹೆಣ್ಣು ಮಗಳು ಅಚ್ಚೋದ ಅಂತ ಅವಳ ಹೆಸರು. ಈ ಅಚ್ಚೋದ ಎಂಬ ಹೆಣ್ಣು ಮಗಳು ಪಿತೃದೇವತೆಗಳ ಮಾನಸ ಪುತ್ರಿಯಾಗಿ ಹುಟ್ಟುತ್ತಾಳೆ. ಹುಟ್ಟಿದಾಗ ಅವಳಿಗೆ ಸುತ್ತಮುತ್ತಲು ಯಾರು ಕಾಣಿಸೋದಿಲ್ಲ. ಯಾರ ತಂದೆ ಯಾರ ತಾಯಿ ತಾಯಿ ವಿಚಾರ ಮಾಡ್ತಾ ಇದ್ದಾಗ ಎದುರುಗಡೆಗೆ ಒಬ್ಬ ಆ ವಿದ್ಯಾಧರ ಅವನು ಏನ್ ಮಾಡಿದ, ಒಂದು ವಸು ಅವ್ರೇನ್ ಮಾಡಿದ್ರು ಅಂತಂದ್ರೆ ತಾನು ತನ್ನ ಹೆಂಡತಿ ಜೊತೆಗೆ ಒಂದು ವಿಮಾನದಲ್ಲಿ ವಿಹಾರ ಮಾಡ್ತಾ ಹೋಗ್ತಾ ಇದ್ದರು. ಈ ಹುಡುಗಿ ಅವರಿಬ್ಬರನ್ನು ನೋಡಿ ಅವರಿಬ್ಬರೇ ತನ್ನ ತಂದೆ ತಾಯಿಗಳು ಅಂತ ಚಿಂತನೆ ಮಾಡಿದ್ದ. ಸುಮ್ಮನೆ ಹೀಗೆ ಶಾಂತಿಯಿಂದ ವಿಚಾರ ಮಾಡಿದ್ದಕ್ಕೆ ಅವಳಿಗೆ ಶಾಪ ಆಗುತ್ತೆ. ನೀನು ಭೂಮಿಯಲ್ಲೇ ಹೋಗ್ತು, ಭೂಮಿಯಲ್ಲಿ ಹೋಗಿ ಹುಟ್ಟು ಅವರ ಮಕ್ಕಳಾಗೆ ಹುಟ್ಟು ಅಂತಂದಾಗ ಯಾವುದೋ ಕಾರಣಾಂತರದಿಂದ ಅವರಿಗೂ ಒಂದು ಶಾಪ ಆಗಿರುತ್ತೆ. ಯಾವ ವ್ಯಕ್ತಿಗಳನ್ನು ಇವರು ತಂದೆ ತಾಯಿಗಳು ಅಂತ ವಿಚಾರ ಮಾಡಿದರು. ಋತುದೇವರ ಪಾರ್ವತಿಯ ಶಾಪದಿಂದ ಅವರಿಗೂ ಕೂಡ ಮಾನವ ಜನ್ಮ ಬರುವಂತಹ ಪ್ರಸಂಗ. ಹಾಗಾಗಿ ಆ ವಸುನೇ ಕೆಳಗೆ ಒಬ್ಬ ರಾಜನಾಗಿ ಬಿಡ್ತಾನೆ. ವಸು ಎಂಬ ಹೆಸರಿನಿಂದ ರಾಜನಾಗಿ ಬಿಡ್ತಾನೆ. ಅವನು ಧರ್ಮಿಷ್ಠನಾದ ಕಾರಣ ಇಂದ್ರದೇವರು ಅವನ ಧರ್ಮನಿಷ್ಠೆಯನ್ನು ನೋಡಿ ಮೆಚ್ಚಿ ಅವನಿಗೊಂದು ವಿಮಾನವನ್ನು ಕೊಡ್ತಾರೆ. ವಿಮಾನ ಬಂದ ತಕ್ಷಣ ಆ ವ್ಯಕ್ತಿ ಎಲ್ಲ ಕೆಲಸಗಳಿಗೂ ಕೂಡ ವಿಮಾನದಲ್ಲೇ ಹೋಗಿ ಬರ್ತಿದ್ದ. ಹೇಗೆ ನಮ್ಮ ಮನೆಯಲ್ಲಿ ಒಂದು ಗಾಡಿ ಇದ್ರೆ ಪ್ರತಿಯೊಂದು ಸಣ್ಣ ಬಗ್ಲಿಯಿಂದ ಹೋಗ್ಬೇಕು ಅಂದ್ರೆ ಗಾಡಿ ಮೇಲೆ ಹೋಗ್ಬರ್ತೇವೆ, ಹಾಗೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿರ್ತೇವೆ. ಹಾಗೆ ಒಂದು ವಿಮಾನಕ್ಕೆ ಅಡಿಕ್ಟ್ ಆದ. ಹಾಗಾಗಿ ಜನ ಎಲ್ಲರೂ ಕೂಡ ಅವನು ಏನ್ ಹೆಸರು ಇಟ್ಕೊಂಡು ಪರಿಸರ ವಸ್ತು ಅಂತ ಹೆಸರಿಟ್ಟು ಮೇಲೆ ಪರಿ ಅಂದ್ರೆ ಮೇಲೆ ಓಡಾಡುವಂತಹ ವ್ಯಕ್ತಿ. ಅವನಿಗೆ ಕಾಲ ಒಂದು ಸಂದರ್ಭದಲ್ಲಿ ಅವನ ಶಕ್ತಿ ಹ್ರಾಸವಾಗುತ್ತೆ. ಅದನ್ನ ಒಂದು ಪಕ್ಷಿ ಕೊಡ್ತಾನೆ. ಆ ಪಕ್ಷಿ ತೆಗೆದುಕೊಂಡು ಹೋಗಬೇಕಾದಾಗ ನೀರಿನಲ್ಲಿ ಬೀಳುತ್ತದೆ. ಅದನ್ನ ಒಂದು ನೀರು ರಣ ಮಾಡುತ್ತೆ. ಆಗ ಇಬ್ಬರು ಮಕ್ಕಳು ಹುಟ್ಟುತ್ತಾರೆ, ಹೆಣ್ಣು ಗಂಡು. ಈ ಹೆಣ್ಣಿಗೆ ಸತ್ಯವತಿ ಅಂತ ಹೆಸರು. ಅವಳಿಗೆ ಉಪರಿಸರ ವಸುನೇ ತನ್ನ ಮಗನಾಗಿ ಸ್ವೀಕಾರ ಮಾಡ್ತಾನೆ. ದಾಸರಾಜನಿಗೆ ಬೆಳೆಸಲಿಕ್ಕೆ ಅಂತ ಇವಳನ್ನು ಕೊಡ್ತಾನೆ. ಇವಳು ಎಷ್ಟು ನಿಷ್ಠೆಯಿಂದ ಅವಳ ಮನೆಯಲ್ಲಿ ಇರ್ತಾರೆ ಅಂದ್ರೆ ಮೀನುಗಾರರ ಮನೆಯಲ್ಲಿ ಇದ್ದರೂ ಕೂಡ ಅವಳು ಒಂದು ದಿವಸವೂ ಕೂಡ ಅವರ ಮನೆಯಲ್ಲಿ ನೀರನ್ನ ಕೂಡ ಕುಡಿದವರಲ್ಲ. ಅನ್ನವನ್ನ ನೀರನ್ನ ಕುಡಿಯದೇ ತಿನ್ನದೆ ಹಾಗೆಯೇ ಜೀವನವನ್ನು ಸಾಗಿಸ್ತಾಳೆ. ಕೇವಲ ಅವಳು ಆ ಯಮುನಾ ನದಿ ದಂಡೆಯಲ್ಲಿರುವಂತಹ ಗೆಡ್ಡೆ ಗೆಣಸುಗಳನ್ನ ತಿಂದು ಅಲ್ಲಿಂದ ನೀರನ್ನು ಕುಡಿದೇ ಜೀವನವನ್ನು ಸಾಗಿಸುವುದೇ ಹೊರತು ಒಂದು ದಿವಸವೂ ಅವರ ಆಶೀರ್ವಾದ ಅನ್ನ ತಿಂದವಳಲ್ಲ. ಅಂತಹ ವ್ಯಕ್ತಿ ಅವಳು. ಹಾಗಾಗಿ ಇವರಿಬ್ಬರ ಸನ್ನಿಧಾನದಲ್ಲಿ ಮಾತ್ರ ವೇದವ್ಯಾಸರು ಪ್ರಾದುರ್ಭಾವರಾಗ್ತಾರೆ ಎಂದು ಮಾತನ್ನು ಹೇಳುತ್ತಾರೆ. ಇವರಿಬ್ಬರು ಒಂದು ಹಡಗಿನಲ್ಲಿ ಕುಳಿತಾಗ ಸನ್ನಿಧಾನದಿಂದ ಮಾತ್ರ ಪರಮಾತ್ಮನ ಪ್ರಾದುರ್ಭಾವ ಆಗ್ತದೆ. ವೇದವ್ಯಾಸ ದೇವರಾಗಿ ಪರಮಾತ್ಮ ಅವತಾರ ಮಾಡಿದ. ಆ ವೇದವ್ಯಾಸ ದೇವರಾಗಿ ಅವತಾರ ಮಾಡಿ ಉಪನಯನವಾಗತ್ತೆ. ತಕ್ಷಣದಲ್ಲಿ ಎಲ್ಲ ಮುನಿಗಳನ್ನ ಕರೆದುಕೊಂಡು ಹೋಗಿ ಇಲ್ಲಿ ವೇದಗಳ ವಿಭಾಗವನ್ನು ಅನಂತ ವೇದಗಳ ವಿಭಾಗವನ್ನ ಪರಮಾತ್ಮ ಮಾಡ್ತಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವ ವೇದ ಎಂದು ಅದೇ ರೀತಿ ಎಲ್ಲ ವಿಧವಾದಂತಹ ಪುರಾಣ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿಕೊಡ್ತಾನೆ. ಆದ ಮೇಲೆ ವೇದಗಳ ನಿರ್ಮಾಣವಾಯಿತು ಅಂದ್ರೆ ವೇದಗಳ ವಿಭಾಗ ಆಯಿತು. ಆ ವೇದಗಳ ಅರ್ಥವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಜನರಿಗೆ ಇಲ್ಲ ಅಂದ ಮೇಲೆ ಹೇಗೆ ಆ ವೇದಾರ್ಥವನ್ನು ನಿರ್ಣಯ ಮಾಡಿಕೊಳ್ಳುವುದು ಹೇಗೆ ಎನ್ನುವುದಕ್ಕಾಗಿ ವಿಚಾರ ಮಾಡಿ ವೇದಾರ್ಥ ನಿರ್ಣಾಯಕವಾದಂತಹ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಹಾಗಾಗಿ ವೇದಗಳಲ್ಲಿ ಹೇಳಿದ ಯಾವ ತತ್ವಗಳಿವೆಯೋ ಆ ಪರಮಾತ್ಮನ ಗುಣಗಳಾಗಿರಬಹುದು, ಪರಮಾತ್ಮನ ವಿಷಯಕವಾದಂತಹ ಅನೇಕ ರಹಸ್ಯ ಪ್ರಮೇಯಗಳನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಳಬೇಕು ಅನ್ನೋದಕ್ಕಾಗಿ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದರು. ಆ ಬ್ರಹ್ಮಸೂತ್ರಗಳಿಗೆ ಅನೇಕ ಜನ ವ್ಯಾಖ್ಯಾನ ಮಾಡಿದ್ದಾರೆ, ಅಪವ್ಯಾಖ್ಯಾನಗಳನ್ನ. ಅದನ್ನು ನಿರಾಕರಣೆ ಮಾಡಿ ನಿರಾಕರಣ ಪೂರ್ವಕವಾದ ಪರಮತ ನಿರಾಕರಣ ಪೂರ್ವಕವಾದ ಸಿದ್ಧಾಂತ ಸ್ಥಾಪನೆಯನ್ನ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡ್ತಾರೆ. ಏಕವಿಂಶತಿ ಭಾಷ್ಯ ದೂಷಕಂ ಅಂತ ರೀತಿಯಾಗಿ ಹೇಳ್ತಾರೆ. 21 ಉಪವ್ಯಾಖ್ಯಾನಗಳನ್ನು ನಿರಾಕರಣೆ ಮಾಡುವ ಮೂಲಕ ಈ ಭಾಷ್ಯವನ್ನ ಅದ್ಭುತವಾದ ರೀತಿಯಲ್ಲಿ ನಿರ್ಮಾಣ ಮಾಡ್ತಾರೆ, ರಚನೆ ಮಾಡಿಕೊಡ್ತಾರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಇದರ ಮಹಿಮೆಯನ್ನು ಹೇಳಬೇಕಾದಾಗ ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನು ಹೇಳ್ತಾರೆ. ಮಹಾನಂದ ತೀರ್ಥಸ್ಯ ಏ ಭಾಷ್ಯಭಾವ ಮನೋವಾಗ್ಭಿರಾವರ್ತಯಂತೆ ಸುಶಕ್ತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಮೋಕ್ಷಮೇತೆ ಇದಂತೆ ಸ್ವೇತಿ. ಅಂದ್ರೆ ಈ ಭಾಷ್ಯದ ಒಂದೊಂದು ಅಕ್ಷರವನ್ನ ಬರೆಯಲು ಪಾರಾಯಣ ಮಾಡಿದ್ರು ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ವಿಚಾರ ಮಾಡ್ತಾ ಅಂದ್ರೆ ಅರ್ಥಾನುಸಂಧಾನ ಪೂರ್ವಕವಾಗಿ ಪಾರಾಯಣ ಮಾಡಿದರೂ ಸಹ ಸಾಕ್ಷಾತ್ ಮೋಕ್ಷವೇ ಆಗ್ತದೆ. ಅಂದ್ರೆ ಗರುಡ ಶೇಷ ರುದ್ರರೇ ಮೊದಲಾದಂತಹ
ಮಹಾನುಭಾವರು ದೇವತೆಗಳನ್ನ ಆನಂದ ಮಾಡಿಕೊಂಡು ಎಲ್ಲ ಸಜ್ಜನರು ಕೂಡ ಈ ಗ್ರಂಥವನ್ನ ಅವಶ್ಯವಾಗಿ ಅಧ್ಯಯನ ಮಾಡಬೇಕು. ಅದರಿಂದ ಮೋಕ್ಷಾದ ಪುರುಷಾರ್ಥಗಳು ಲಬ್ಧವಾಗುತ್ತೆ ಎನ್ನುವ ಮಾತನ್ನ ಹೇಳ್ತಾರೆ. ಇಲ್ಲಿ ವೇದಗಳ ವಿಭಾಗವನ್ನು ಮಾಡಿದ ನಂತರ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಬರ್ತದೆ. ವೇದಗಳನ್ನ ವಿಭಾಗ ಮಾಡಿದರೆ ವೇದಗಳ ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳ ರಚನೆ ಮಾಡಿದರೆ, ಆದರೆ ವೇದಗಳನ್ನ ಓದಿ ಅದರ ಅರ್ಥವನ್ನು ಮಾಡಿಕೊಳ್ಳುವ ಸಾಮರ್ಥ್ಯ ಜನರಿಗೆ ಇಲ್ಲ. ಯಾಕೆ ಅಂತಂದ್ರೆ ವೇದ ಅಂದ್ರೆ ಒಂದು ಪೇಜ್ 2 ಪೇಜ್ ಇದ್ರೆ ಏನೋ ಓದಿ ಅದರ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನ ಮಾಡಬಹುದು. ಅನಂತ ವೈವೇದಾಹ ವೇದಗಳು ಇಲ್ಲಿ ಅನೇಕ ಪ್ರಶ್ನೆಗಳು ಬರ್ತವೆ. ಅನಂತಾವಯ ವೇದ ಮುಖ್ಯವಾಗಿ ವೇದಗಳೇ ಅನಂತವಾಗಿದೆ. ಅನಂತ ವೇದಗಳ ಅಧ್ಯಯನ ಅನ್ನಿಸು ಟೀಕಾಗ್ರಹವಾದ್ರೆ ಸರ್ವ ವೇದಾಂತ ಪ್ರತ್ಯಾದಿಕರಣದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಈ ಅನಂತ ವೇದಗಳ ಅಧ್ಯಯನ ಕೋಟಿ ಕಲ್ಪದ ಆಯುಷ್ಯವನ್ನು ಮನುಷ್ಯರಿಗೆ ಕೊಟ್ಟರು ಕೂಡ ಓದಲಿಕ್ಕೆ ಸಾಧ್ಯ ಇಲ್ಲ. ಬರೇ ಓದಲಿಕ್ಕೆ ಮಂತ್ರಗಳನ್ನ ಓದಲಿಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳುದು. ಓದಲಿಕ್ಕೆ ಸಾಧ್ಯ ಇಲ್ಲ ಅಂದ್ಮೇಲೆ ಅದರ ಅರ್ಥವನ್ನು ತಿಳ್ಕೊಳ್ಳೋದು ಗೋವಿಂದ. ಹಾಗಾಗಿ ಅದು ಅಸಾಧ್ಯವಾದಂತಹ ಕೆಲಸ. ಹಾಗಾದ್ರೆ ಅನಂತ ವೇದಗಳನ್ನ ನೀವು ಹೇಳ್ತಾ ಇದ್ದೀರಿ, ಅಂತಹ ವೇದಗಳ ಅರ್ಥವನ್ನು ನಿರ್ಣಯ ಮಾಡಿಕೊಳ್ಳೋದು ಹೇಗೆ ಅಂತ ಒಂದು ಪ್ರಶ್ನೆ. ಇನ್ನ ಭಾಷೆಯಲ್ಲಿ ಹೇಳಬೇಕಾದಾಗ ಸೂತ್ರಕಾರ ಒಂದು ಮಾತು ಹೇಳ್ಬೋದು, ತತ್ವ ಸಮನ್ವಯ. ಅಂದ್ರೆ ಈ ವೈದಿಕವಾದ ಎಲ್ಲ ಶಬ್ದಗಳ ಸಮನ್ವಯವನ್ನ ಪರಮಾತ್ಮನಲ್ಲಿ ನಾವು ಮಾಡಿ ತಿಳ್ಕೊಳ್ಬೇಕು. ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನು ಹೇಳ್ತದೆ, ಭಗವಂತನನ್ನು ತಿಳಿಸಿಕೊಡ್ತದೆ ಅಂತಂದ್ರೆ. ಹಾಗಾದ್ರೆ ಪರಮಾತ್ಮನನ್ನು ತಿಳಿಸಿಕೊಡೋದಕ್ಕಾಗಿ ವೇದಗಳು ಹೊರಟಿವೆ, ವೇದಗಳಲ್ಲಿ ಹೇಳಿದ ತತ್ವಗಳನ್ನ ತಿಳಿಸಿಕೊಡೋದಕ್ಕಾಗಿ ಬ್ರಹ್ಮಸೂತ್ರಗಳು ಹೊರಟಿವೆ ಅಂತಂದ್ರೆ, ಹಾಗಾದ್ರೆ ಸ್ವಯಂ ವೇದನೆ ಹೇಳ್ತಾ ಇದೆ ಯಾವ ಶಬ್ದದಿಂದಲೂ ವಾಚ್ಯನಲ್ಲ ಪರಮಾತ್ಮ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ್ಥ. ಯಾವ ಮಾತುಗಳಿಗೂ ನಿಲುಕದೇ ಇರುವಂತಹ ವ್ಯಕ್ತಿ ಪರಮಾತ್ಮ. ಯಾವ ಪರಮಾತ್ಮನ ತಿಳಿಸ್ಕೊಳ್ಳಿಕ್ಕೆ ಮಾತುಗಳು ಅಸಮರ್ಥವಾಗಿದೆಯೋ ಅಂತಹ ವ್ಯಕ್ತಿ ಪರಮಾತ್ಮ ಅಂತ ವೇದ ಹೇಳ್ತಾ ಇದೆ. ವೇದವ್ಯಾಸ ದೇವರೇ ಒಂದು ಕಡೆಗೆ ಹೇಳ್ತಾರೆ, ಶಬ್ದೋನ ಎತ್ತ ಗುರುಕಾರಕವಾನ್. ಪರಮಾತ್ಮನನ್ನ ತಿಳಿಸಿಕೊಳ್ಳಿಕ್ಕೆ ಶಬ್ದಗಳು ಪೂರ್ಣವಾದ ರೀತಿಯಲ್ಲಿ ಸಹಕಾರವನ್ನು ನೀಡೋದಿಲ್ಲ ಎಂದು ವೇದವ್ಯಾಸ ದೇವರು ಹೇಳಿದ್ರು. ವೇದಗಳಲ್ಲಿ ಹೇಳಿದ್ದೇನು ಯಾವ ಶಬ್ದಗಳಿಂದ ವಾಚ್ಯನಲ್ಲ, ಅವಾಚ್ಯನಾದ ಪರಮಾತ್ಮ ಅಂತ ವೇದಗಳಲ್ಲಿ. ವೇದಗಳನ್ನು ವಿಭಾಗ ಮಾಡಿ ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದಂತಹ ಈ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದ ವೇದವ್ಯಾಸ ದೇವರು ಹೇಳ್ತಾರೆ, ಶಬ್ದವನ್ನ ಎತ್ತ ಗುರುಕಾರಕವಾನ್. ಅವರೇ ವೇದವ್ಯಾಸ ದೇವರು ಹೇಳ್ತಾರೆ ತತ್ವ ಸಮನ್ವಯ. ಎಲ್ಲಾ ಶಬ್ದಗಳು ಪರಮಾತ್ಮನನ್ನು ತಿಳಿಸಿಕೊಡುತ್ತದೆ. ಎಲ್ಲವೂ ವ್ಯಾಹತ. ಯಾಕೆಂದ್ರೆ ವೇದಗಳ ಅಧ್ಯಯನ ಅನಂತವಾಗಿದೆ, ಅದು ಅಸಾಧ್ಯ. ಇನ್ನು ವೇದಗಳೇ ಸ್ವಯಂ ಹೇಳ್ತಾ ಇವೆ ಯಾವ ಶಬ್ದದಿಂದಲೂ ವಾಚ್ಯನಲ್ಲ ಪರಮಾತ್ಮ ಅಂತ. ಮತ್ತು ಸ್ವಯಂ ವೇದವ್ಯಾಸ ದೇವರೇ ಭಾಗವತದಲ್ಲಿ ಹೇಳ್ತಾರೆ, ಈ ವೇದಗಳ ಯಾವ ಶಬ್ದಗಳು ಪರಮಾತ್ಮನನ್ನು ಪೂರ್ಣವಾದ ರೀತಿಯಲ್ಲಿ ತಿಳಿಸಿಕೊಡಲಾರದು. ಹಾಗಾದ್ರೆ ಎಲ್ಲವೂ ವಿರುದ್ಧವಾಗಿ ಆಯ್ತಲ್ಲ ಅಂತಂದ್ರೆ ಅದೇ ಅರ್ಥವಲ್ಲ. ಪರಮಾತ್ಮ ವಾಚ್ಯನಾಗಿದ್ದಾನೆ, ಅವಾಚ್ಯ ಅಂತಲ್ಲವೇ ಅಲ್ಲ. ಈಕ್ಷತೆ ನಾಶಬ್ದಂ, ಈಕ್ಷತೆ ನಾಶಬ್ದ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಒಂದು ನಿಯಮ, ಯಾವುದು ಜ್ಞಾನಕ್ಕೆ ವಿಷಯವಾಗಿರುತ್ತೆ, ಪ್ರಮಿತಿಗೆ ವಿಷಯವಾಗುತ್ತೆ, ಯಥಾರ್ಥ ಜ್ಞಾನಕ್ಕೆ ಯಾವುದು ವಿಷಯವೋ ಅದು ಯಾವುದೋ ಒಂದು ಶಬ್ದದಿಂದ ವಾಚ್ಯವಾಗಿರುತ್ತೆ. ಯತ್ ಪ್ರಮೇಯಂ ತದಭಿಧೇಯಂ. ಹಾಗಾಗಿ ಯಾವ ಪ್ರಮಾಣ ಪ್ರಮಿತವಾಗಿರುತ್ತದೆ ಅಥವಾ ಯಾವುದೋ ಒಂದು ಯಥಾರ್ಥ ಜ್ಞಾನದಲ್ಲಿ ವಿಷಯವಾಗಿರುತ್ತದೆ ಅದು ಯಾವುದೋ ಒಂದು ಶಬ್ದದಿಂದ ವಾಚ್ಯ ಆಗೇ ಇರುತ್ತೆ. ಪರಮಾತ್ಮ ಈಕ್ಷಣೀಯನಾಗಿದ್ದಾನೆ ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ಚೆನ್ನಾಗಿ ತಿಳಿಯಲ್ಪಟ್ಟವನು ಪರಮಾತ್ಮ. ಹಾಗಾಗಿ ಜ್ಞಾನ ವಿಷಯನಾಗಿದ್ದಾನೆ, ಪ್ರಮಾ ವಿಷಯನಾಗಿದ್ದಾನೆ. ಹಾಗಾಗಿ ಅವನು ವಾಚ್ಯನಾಗಿರಲೇಬೇಕು ಅಂತ ನಾವು ವ್ಯಾಪ್ತಿಯನ್ನು ಹೇಳ್ತಾರೆ ಶ್ರೀಮದಾಚಾರ್ಯರು. ಸೂತ್ರಕಾರರು ಹೇಳಿದ ಅಭಿಪ್ರಾಯವನ್ನೇ ವಿಸ್ತಾರಗೊಳಿಸ್ತಾ ಅವರು ಆ ಭಗವಂತನಿಗೆ ವಾಚ್ಯತ್ವವನ್ನು ಸಮರ್ಥನೆ ಮಾಡ್ತಾರೆ. ಹಾಗಾದರೆ ಪರಮಾತ್ಮ ಎಲ್ಲ ಶಬ್ದಗಳಿಂದಲೂ ವಾಚ್ಯ. ಹಾಗಾದರೆ ಅವಾಚ್ಯನಾಗಿದ್ದಾನೆ ಪರಮಾತ್ಮ ಅಂತ ಹೇಳುವ ಈ ಶ್ರುತಿಗಳಿಗೆ ಅರ್ಥ ಏನಾಗ್ತದೆ ಅಂದ್ರೆ ಅದ್ಭುತತ್ವ ಅವಾಚ್ಯಂತದ. ಪರಮಾತ್ಮ ಇಷ್ಟು ಅದ್ಭುತನಾಗಿದ್ದಾನಲ್ಲ, ಅವನನ್ನು ವರ್ಣನೆ ಮಾಡಲಿಕ್ಕೆ ವೇದಗಳು ಮೂಕವಾಗಿ ಬಿಡುತ್ತೆ. ಅಷ್ಟು ಪೂರ್ಣವಾದ ರೀತಿಯಲ್ಲಿ ವೇದಗಳಿಂದಲೂ ತಿಳಿಯಲು ಅಸಾಧ್ಯನಾದವನು ಪರಮಾತ್ಮ ಎನ್ನುವ ಮಾತನ್ನ ವ್ಯಾಖ್ಯಾನ ಮಾಡಿ ಶ್ರೀಮದಾಚಾರ್ಯರಿಗೆ ತಿಳಿಸಿಕೊಡ್ತಾರೆ. ಅದೇ ರೀತಿ
ಶಬ್ದೋನೇತ್ರ ಕುರುಕಾರಕವ ಅನ್ನೋದಕ್ಕೂ ಅಲ್ಲಿಯೇ ವೇದವ್ಯಾಸರು ಒಂದು ಶಬ್ದವನ್ನು ಇಟ್ಟಿದ್ದಾರೆ. ಕುರುಕಾರಕವ, ಕುರು ಎಂಬ ಶಬ್ದವನ್ನು ಇಟ್ಟಿದ್ದಾರೆ, ಅಂದ್ರೆ ಪೂರ್ಣವಾದ ರೀತಿಯಲ್ಲಿ ಅಂತ ಅರ್ಥ. ಹಾಗಾದ್ರೆ ಪರಮಾತ್ಮನನ್ನ ವೇದಾದಿ ಶಬ್ದಗಳು ಪುರುಷೇಯವಾದ ಅಥವಾ ಅಪೌರುಷೇಯವಾದ, ಪೌರುಷೇಯವಾದ ಇತಿಹಾಸ ಪುರಾಣಗಳಾಯಿತು, ಅಪೌರುಷೇಯವಾದ ಸ್ವಯಂ ವೇದವೇ ಆಯಿತು. ಈ ಇಡೀ ಸಮಗ್ರವಾದ ಶಬ್ದರಾಶಿ ಆ ಪರಮಾತ್ಮನನ್ನ ತಿಳಿಸಲು ಅಸಮರ್ಥವಾಗಿದೆ. ಹೇಗೆ ತಿಳಿಸಲು? ಪೂರ್ಣವಾಗಿ ತಿಳಿಸಲು ಅಸಮರ್ಥವಾಗಿದೆ. ಆಯಾ ಜೀವರಾಶಿಗಳ ಯೋಗ್ಯತಾನುಸಾರ, ಕರ್ಮಾನುಸಾರ, ಅವರಿಗೆ ದೊರಕಿದ ಗುರುಗಳ ಅನುಸಾರವಾಗಿ ಅವರಿಗೆ ಎಷ್ಟು ಪರಮಾತ್ಮನ ಜ್ಞಾನವಾಗಬೇಕೋ ಅಷ್ಟು ಹಾಗೆ ಆಗ್ತದೆ. ಆದರೆ ಪೂರ್ಣವಾದ ರೀತಿಯಲ್ಲಿ ಪರಮಾತ್ಮನ ಜ್ಞಾನವನ್ನು ಮಾಡಿಸಲು ವೇದಾದಿ ಶಾಸ್ತ್ರಗಳು ಅಸಮರ್ಥವಾಗಿವೆ ಎಂಬ ಅಭಿಪ್ರಾಯವನ್ನ ಆಯಾ ಭಾಗಗಳಿಗೆ ತಿಳಿದುಕೊಳ್ಳಬೇಕು ಎಂಬ ಮಾತನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ಒಬ್ಬ ಕವಿ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಂದ್ರೆ ಶಬ್ದರಾಶಿ ಪರಮಾತ್ಮನನ್ನ ಸ್ತೋತ್ರ ಮಾಡಲು ಅಸಮರ್ಥವಾಗಿದೆ ಅಂತ. ಇದನ್ನು ವರ್ಣನೆ ಮಾಡಬೇಕಾದಾಗ ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ. ಅಸಿತ ಗಿರಿ ಸಮಸ್ಯ ಕಜ್ಜಲಂ ಸಿಂಧು ಪಾತ್ರ ಸುರತರು ವರಶಾಖ ಲೇಖಿನಿ ಪತ್ರಭೂಮಿ ಯದಿ ಲಿಖತಿ ಗೃಹೀತ್ವಾ ಶಾರದಾ ಸರ್ವಕಾಲಂ ತದಪಿ ತವ ಗುಣಾನಾಂ ಈಶಪಾರಂ ನಯಾತಿ. ಅಂದ್ರೆ ಒಂದ್ ದಿವಸ ಸಕಲ ಶಬ್ದಾಭಿಮಾನಿಯಾದಂತಹ ಸರಸ್ವತಿ ವಿಚಾರ ಮಾಡಿದ್ರು. ಎಲ್ಲ ಭಗವಂತನ ಗುಣಗಳನ್ನು ಸಂಗ್ರಹ ಮಾಡಿಕೊಡಬೇಕು. ಎಲ್ಲರೂ ನನ್ನ ಸ್ತೋತ್ರ ಮಾಡ್ತಾರೆ. ವಸಂತ ಪಂಚಮಿ ಬಂತು, ನನ್ನ ಸ್ತೋತ್ರ, ನನ್ನ ಪೂಜೆ ಆಗ್ತದೆ, ಎಲ್ಲಾ ಸ್ಕೂಲ್ಗಳಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ, ಆಫರ್ ಸಿಗ್ತಾರೆ, ಸರಸ್ವತಿ ಪೂಜೆ ಅಂತಾರೆ, ಎಲ್ಲ ವಿಧವಾದ ಪೂಜೆ ವರ್ಷದಲ್ಲಿ ನಮ್ಗೆ 2-3 ಸಲ ಆಗ್ತದೆ. ಇಷ್ಟೆಲ್ಲ ಜನ ನಮ್ಗೆ ಸ್ತೋತ್ರ ಮಾಡ್ತಾ ಇರ್ಬೇಕಾದಾಗ ನಾವು ಮತ್ತೆ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು, ಎಲ್ಲ ಗುಣಗಳನ್ನ ಸಂಗ್ರಹ ಮಾಡಬಹುದು ಅಂತ ವಿಚಾರ ಮಾಡಿದ್ವಿ. ಸಂಗ್ರಹ ಮಾಡಬೇಕು ಅಂದ್ರೆ ಬರೆದಿರ್ಬೇಕಲ್ಲ, ಬರೀಲಿಕ್ಕೆ ಅಂತ ನಾನೇನ್ ಮಾಡೋದು, ಪೇಪರು, ಪೆನ್ನು, ಇಂಕು ಎಲ್ಲ ಬೇಕು. ಒಳ್ಳೆ ವಿಚಾರ ಮಾಡಿದ್ರು. ಮೊದಲಿಗೆ ಇಂಕನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲ ಪರ್ವತಗಳನ್ನ ಪುಡಿ ಮಾಡಿದ್ರು. ಎಲ್ಲ ಪರ್ವತಗಳನ್ನ ಪುಡಿ ಮಾಡಿ ಎಷ್ಟು ರಾಶಿ ಆಗ್ಬೇಡ ಅಷ್ಟು ಪರ್ವತಗಳ ಪುಡಿಯನ್ನ ಮಾಡಿ ಅದಕ್ಕೆ ಬೇಕಾದಷ್ಟು ನೀರು ಬೇಕು ಅಂದ್ರೆ ಎಲ್ಲಾ ಸಮುದ್ರದ ನೀರನ್ನ ಸೇರಿಸ್ತೀವಿ. ಇಂಕ್ ರೆಡಿ ಆಯ್ತು. ಪೆನ್ ಬೇಕಲ್ಲ, ಅಷ್ಟು ಪೆನ್ನಿಲಿಂದ ತರೋದು. ಯಾವತ್ತಿಗೂ ಆಗೋಗ್ಬಾರ್ದು, ಈ ಇಂಕೆ ಆಗೋಗ್ಬಾರ್ದು, ಇಂಕ್ ರೆಡಿ ಮಾಡುದು. ಪೆನ್ನೆ ಮುರಿದೋಯ್ತು ಅಂದ್ರೆ ಗಟ್ಟಿ ಮುಚ್ಚಾದ ಪೆನ್ ಬೇಕು. ಹಾಗಾಗಿ ಸ್ವರ್ಗ ಲೋಕದ ಕಲ್ಪವೃಕ್ಷವನ್ನೇ ತನ್ನ ಪೆನ್ನಾಗಿ ಮಾಡ್ಕೊಂಡು, ಆಮೇಲೆ ಪೇಪರ್ ಬೇಕಲ್ಲ, ಇಡೀ ಭೂಮಿಯನ್ನೇ ಪೇಪರ್ ಆಗಿ ಹಾಸ್ಬೇಕು. ಹಾಸಿ ಸಕಲ ಶಬ್ದಾಭಿಮಾನಿಯಾದಂತಹ ಸರಸ್ವತಿ ಬರಲಿಕ್ಕೆ ಪ್ರಾರಂಭ ಮಾಡಿದ್ರೆ ಬರಿತಾಳೆ ಬರಿತಾಳೆ, ಮುಗಿತಾನೇ ಇಲ್ಲ. ತದಪಿ ತವ ಗುಣಾನಾಂ ಈಶಪಾರಂ ನಯಾತಿ. ಮೊದಲಿಗೆ ಸರಸ್ವತಿ ದೇವಿ ಸಕಲ ಶಬ್ದಾಭಿಮಾನಿ, ಅವಳಿಗೆ ಶಬ್ದಗಳ ಕೊರತೆ ಇಲ್ಲ. ಅಷ್ಟು ಶಬ್ದಗಳ ರಾಶಿಯ ಅಭಿಮಾನಿ ಆದರೂ ಕೂಡ ಅವಳಿಗೆ ಪರಮಾತ್ಮನ ಗುಣಗಳನ್ನು ಸಂಗ್ರಹ ಮಾಡಲಿಕ್ಕೆ, ಅವನ ಮಹಿಮೆಯನ್ನ ಸ್ತೋತ್ರ ಮಾಡಲಿಕ್ಕೆ ಆ ಶಬ್ದಗಳೇ ಸಾಲ್ತಾ ಇಲ್ಲ ಅಂತಂದ್ರೆ ಅಷ್ಟು ಪರಮಾತ್ಮನ ಗುಣಗಳ ಮಹಿಮೆ ಇದೆ. ಹಾಗಾಗಿ ವೇದಗಳಾಗಲಿ ಅಥವಾ ಪುರುಷೇಯ ಗ್ರಂಥಗಳಾಗಲಿ ಪೂರ್ಣವಾದ ರೀತಿಯಲ್ಲಿ ಆ ಪರಮಾತ್ಮನ ಗುಣಗಳನ್ನು ಸ್ತೋತ್ರ ಮಾಡಲು ಅಸಮರ್ಥವಾಗಿದೆ ಎನ್ನುವ ಮಾತನ್ನ ಇಲ್ಲಿ ಹೇಳುವ ರೀತಿಯಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಎನ್ನುವ ಮಾತನ್ನ ಹೇಳ್ತಾ 4 ಮಾತುಗಳನ್ನ ಭಾರತೀಯ ಮುಖ್ಯ ಪ್ರಣಾಂತರ್ಗತ ಮುನ್ನಡೆ ದೇವವ್ಯಾಸದೇವರಲ್ಲಿ ಸಂಸ್ಕರಣೆ ಮಾಡ್ತೇನೆ. 5ನೇ ಭಾಗ ಪುಣ್ಯ ವಾಪು
ಈವರೆಗೆ ಅನೇಕ ವಿದ್ವಾಂಸರು ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿದ್ದಾರೆ. ಭಗವಂತನಿಗೆ ನಾನಾ ವಿಧವಾದ ಶಕ್ತಿಗಳಿವೆ. ಆ ಶಕ್ತಿಯನ್ನ ದೇವರು ನಮಗೆ ತೋರಿಸಿಕೊಡೋದು ಪ್ರಕಟ ಮಾಡೋದು. ಪ್ರಕಟ ಮಾಡಬೇಕಂದ್ರೆ ಡೈರೆಕ್ಟ್ ಮಾಡೋದು, ಇಂಡೈರೆಕ್ಟ್ ಮಾಡೋದು. ವ್ಯಕ್ತಿ ಬಹಳ ಬುದ್ಧಿವಂತ ಅಂದ್ರೆ ಬುದ್ಧಿಯಾಗಿ ಅವನ ಬುದ್ಧಿವಂತ ಅಲ್ಲ, ಅವನ ಒಳಗೆ ದೇವರನ್ನು ಬಹಳ ಬುದ್ಧಿ ಕೊಟ್ಟಿದ್ದ. ನಾನಂದ್ರೆ ಅವನ ಬುದ್ಧಿವಂತ ಅಥವಾ ಚೆನ್ನಾಗಿ ಮಾತನಾಡ್ತಾನೆ, ಬರೀತಾರೆ, ದೊಡ್ಡ ಶ್ರೀಮಂತನಾಗಿದೆ. ಈ ಭಾರತ ದೇಶದಲ್ಲಿ ಅಥವಾ ಈ ಜಗತ್ತಿನಲ್ಲಿ ದೊಡ್ಡ ಶ್ರೀಮಂತ ಅಂತ ಹೇಳ್ತಾರೆ. ಆದರೆ ಆ ಶ್ರೀಮಂತಿಕೆಯನ್ನು ಕೊಟ್ಟಿರ್ತಕ್ಕಂಥ ಬೇರೆ. ಹೀಗಾಗಿ ಆಯಾ ವ್ಯಕ್ತಿಯಲ್ಲಿ ಆಯಾ ಗುಣಗಳನ್ನು ಕೊಟ್ಟು ಸಾಮರ್ಥ್ಯ ಆ ಕಾರ್ಯವನ್ನ ಅವರಿಂದ ಮಾಡಿಸಿ ಅವರಿಗೆ ಕೀರ್ತಿ ಕೊಡು. ಕೀರ್ತಿ ಬರೋದು ನಾವು ಮಾಡೋದು ಮಾಡೋದು ಬೇರೆ. ಎಲ್ಲಾ ಕಡೆ ಹಿಂಗೆ ಆಗೋಗ್ತದೆ. ವರ್ಣನೆ ಮಾಡುವಾಗ ಅದನ್ನೇ ಹೇಳ್ತಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ನಾಳೆಲ್ಲ ಮುಖ ಹಿಂದಿರೋ ದೇವರು, ಆ ದೇವರ ಕಣ್ಣಿಗೆ ಕಾಣ್ತಾನಿಲ್ಲ, ಎದುರಿರೋ ಮುಖಗಳು ಮಾತ್ರ ಕಣ್ಣಿಗೆ ಕಾಣ್ತಾರೆ. ಇಲ್ಲ ಹಣ್ಣು ಬಹಳ ಚೆನ್ನಾಗಿದೆ, ಸೃಷ್ಟಿ ಮಾಡಿ ದೇವರು ಗೊತ್ತಿಲ್ಲ, ಚೆನ್ನಾಗಿದೆ, ಆ ಮಾಡಿದಕ್ಕೆ ನೋಡ್ತೀವಿ ಬಹಳ ಚೆನ್ನಾಗಿದೆ, ಅವನ ಬುದ್ಧಿ ಕೊಟ್ಟು ನಾವು ಹೀಗೆ ಎಲ್ಲಾ ಪಾತ್ರಗಳು ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲಾ ಪದಾರ್ಥಗಳು ಎಲ್ಲ ಇರಬಹುದು, ಅಪೇಕ್ಷ ಪದಾರ್ಥ ಎರಡೂ ಪದಾರ್ಥಗಳಲ್ಲಿ ಭಗವಂತನೇ ನಾನಾ ವಿಧವಾದ ಶಕ್ತಿಯನ್ನು ಕೊಟ್ಟಿದ್ದಾನೆ. ಆದೇ ಕಾರ್ಯವನ್ನು ಮಾಡಿಸ್ತಾನೆ. ಆದ್ರೆ ವಿಚಿತ್ರ ಏನು ಅಂತಂದ್ರೆ, ದೇವರಿರುವ ಶಕ್ತಿಗೂ ಈ ಜಡವರ್ತಿರತಕ್ಕಂಥ ಶಕ್ತಿಗೂ ಚೇತನ ಶಕ್ತಿ ಸಮನ್ವಯ. ಯಾಕೆ ಅಂದ್ರೆ, ನನಗೆ 5 kg ಎತ್ತುವ ಶಕ್ತಿ ಇದೆ, 10 kg ಎತ್ತುವ ಶಕ್ತಿ ಇದೆ. ದೇವಿಯ ಶಕ್ತಿ ಇದೆ, ಈ ಬ್ರಹ್ಮಾಂಡ ಎತ್ತುವ ಶಕ್ತಿ ಇದೆ, ನಾನು ಶಕ್ತಿ ಇದೆ. ನಾನು ಕೊಟ್ಟಿದ್ದೆಷ್ಟು, ನನ್ನ ಜೊತೆಗೆ ಉದ್ಯೋಗ ಮಾಡೋದೆಷ್ಟು. ಅಂದ್ರೆ ಯಾವ ವ್ಯಕ್ತಿ ಎಷ್ಟು ಶಕ್ತಿ ಇದೆಯೋ ಇಷ್ಟ ಶಕ್ತಿಯನ್ನು ಆಕ್ಟಿವೇಟ್ ಮಾಡಿದ್ರು, ಆಕ್ಟಿವೇಟ್ ಮಾಡಿ
ಉಪಯೋಗ ಮಾಡ್ತೇನೆ. ಹೀಗಾಗಿ ನಾನು ನಿರ್ಧಾರ ಮಾಡ್ತೇನೆ, ನಮಗೆ ದೇಹ ಇದೆ, ಈ ದೇಹಕ್ಕೆ ಶಕ್ತಿ ಇದೆ, ಮನಸ್ಸಿಗೆ ಶಕ್ತಿ ಇದೆ, ಆಮೇಲೆ ನಾನಾ ತರಹದ ಕಾರ್ಯಗಳಲ್ಲಿ ಶಕ್ತಿ ಇದೆ. ಆ ಶಕ್ತಿಯ ಪರಮಾತ್ಮಗೆ ಕೊಡಬೇಕು. ಆಯಾ ಇದಕ್ಕೆ ನಾನಾ ತರಹದ ತೊಂದರೆಗಳಿವೆ. ಕಾರಣವಿಲ್ಲ, ಕಾರಣವಿಲ್ಲ, ಮಾತಾಡಿಲ್ಲ, ನೋಡ್ಲಿಕ್ಕೆ ಕಾರಣವಿಲ್ಲ, ತಿನ್ಲಿಕ್ಕೆ ಕಾರಣವಿಲ್ಲ, ತಿಂದಿದ್ದು ಜೀರ್ಣ ಆಗಿಲ್ಲ, ಎಲ್ಲ ಇದೇ ದೇಹದಾಗಿ ಆಗೋದು ಎಲ್ಲ ಬೇರೆ ಕಡೆಗೆ ದೇಹ ಆಯಾ ಶಕ್ತಿಯನ್ನು ಪ್ರಕಟ ಮಾಡದೇ ಇದ್ದರಿಂದ ದೇವರು ಆಯಾ ಶಕ್ತಿಯನ್ನು ಕೊಟ್ಟ ಕರೆಕ್ಟ್ ಆಗಿ ಮಾಡಿಬಿಟ್ರೆ ಏನ್ ಸಮಸ್ಯೆನೇ ಇಲ್ಲ. ಹಾಗಾಗಿ ಇದು ಒಂದು ಜಡವಾದ ವಸ್ತುಗಳಲ್ಲಿ ಒಂದು ರೀತಿ ಚೇತನ ನಾನೇ ಆತ್ಮ. ಆ ಚೇತನಿಗೆ ಬೇಕಾದ ಶಕ್ತಿ ಇದೆ. ನಮ್ಮಲ್ಲಿ ಏನ್ ಶಕ್ತಿ ಇದೆ ಆ ಶಕ್ತಿಯನ್ನು ಉಪಯೋಗ ಮಾಡ್ಲಿಕ್ಕೆ ಆಗ್ತಾ ಇದೆ. ವಾಸ್ತವಿಕವಾಗಿ ನಮಗೆ ದುಃಖ ಇಲ್ಲ, ಕಷ್ಟ ಇಲ್ಲ, ಶ್ರಮ ಇಲ್ಲ, ಏನ್ ಆನಂದವಾಗಿರಬೇಕು. ಆನಂದ ರೂಪ, ಆನಂದಮಯ. ದೇವರ ಮಾತ್ರ ಆನಂದಮಯ, ನಾವೆಲ್ಲ ಆನಂದಮಯ. ದೇವರನ್ನ ಆನಂದಮಯ ಅಂತ ತಿಳ್ಕೊಂಡ್ರೆ ನಾವೆಲ್ಲ ಆನಂದಮಯ ಆಗ್ತೀವಿ. ಅಂದಮೇಲೆ ಆ ದೇವರನ್ನ ಆನಂದಮಯ ತಿಳ್ಕೊಳ್ಳೋದಕ್ಕೆ ಇಷ್ಟ ಒತ್ತಾಯಿರ್ಬೇಕು. ದೇವರು ಅಂತ ಶಕ್ತಿ ಕೊಡಬೇಕು. ನಾವು ಅಂತಿದ್ದೇವೆ ನಮ್ಗೆ ಏನ್ ಎಷ್ಟು ಶ್ರಮ ಆದ್ರೆ ಏನು ಕಷ್ಟನೇ ಆಗೋದು, ಶ್ರಮನೇ ಆಗೋದು. ಯಾಕೆ ಶ್ರಮ ಆಗೋದಿಲ್ಲ? ದೇವರ ಶ್ರಮ ಕೊಡ್ಲಿಲ್ಲ. ದೇವರು ಯಾವಾಗ ಒಳಗೆ ಶ್ರಮ ಕೊಟ್ಟಾಗ ಶ್ರಮ ಇದೆ, ಇಲ್ಲ ಅಂದ್ರೆ ಶ್ರಮನೇ. ಹಾಗಾಗಿ ಪರಮಾತ್ಮನ ಚಿಂತನೆ ಮಾಡ್ತಾರೆ. ಸರ್ವರ ಸ್ಥಾಪನೆ ಮಾಡಿ ಪೂಜೆ ಮಾಡಿ ಇಲ್ಲ. ಹೇಗಿದೆ ಏನ್ ದೇವರನ್ನ ಅನುಸಂಧಾನ ಮಾಡಿ ಆವಾಹನ ಮಾಡೋದು? ಒಂದೊಂದು ಅಕ್ಷರಗಳು ಪರಮಾತ್ಮ ವ್ಯಾಪ್ತವಾಗಿವೆ. ಇದು ಇರೋದೇ 51 ಅಕ್ಷರಗಳ ಇಲ್ಲ. ಆ ಎಲ್ಲಾ ಅಕ್ಷರಗಳೇ ರೊಟೀನ್ ಆಗಿ ಒಂದು ಬೇರೆ ಬೇರೆ ಹೇಳ್ತೀನಿ. ನಾರಾಯಣ, ಗುಣೇಶ್ವರ, ಇತ್ಯಾದಿ ಹೇಳ್ತೀನಿ. ಅಂದಮೇಲೆ ಈ ಒಂದೊಂದು ಅಕ್ಷರಗಳು ಏನು ವ್ಯಾಪ್ತವಾಗಿದೆ, ನಮ್ಮಲ್ಲಿ ಆಕಾಶ ಹೆಂಗೆ ವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಒಂದು ಅಕ್ಷರ ಎಲ್ಲ ಕಡೆಗೆ ವ್ಯಾಪ್ತವಾಗಿದೆ. ಅಜಾದಿ ಭಗವಂತನ ರೂಪಗಳು, ಆ ಪರಮಾತ್ಮ ರೂಪಗಳಿಗೆಲ್ಲ ಆ ಎಲ್ಲಾ ರೂಪಗಳು ವ್ಯಾಪ್ತವಾದದ್ದು. ಆ ವ್ಯಾಪ್ತವಾದ ಭಗವಂತನ ರೂಪಗಳನ್ನ ಇಲ್ಲಿ ಆಹ್ವಾನ ಮಾಡಿ. ಸರಿ, ಎಷ್ಟು 51 ರೂಪವನ್ನು ಆಹ್ವಾನ ಮಾಡ್ಬೋದು. ಹಾಗೆಲ್ಲ ಏನ್ ವಿಶೇಷ ಇದೆ? ಈಗ ರಾಮ ಅಂತೂ ದೇವರ ರೂಪ ಇದೆ, ಕೃಷ್ಣ ಅಂತನೋ ರೂಪ ಇದೆ ದೇವರು. ಅಥವಾ ಮತ್ಸ್ಯ ಇದೆ, ಮತ್ಸ್ಯ ಅಂತ ಪರಮಾತ್ಮ ಮತ್ಸ್ಯ ಅಂತ ಅನಂತ ರೂಪಗಳು, ಕೂರ್ಮ ಅಂತ ಅನಂತ ರೂಪಗಳು. ನಮಗ್ ಕೊಟ್ಟಿದ್ದು ನಮಗ್ ಗೊತ್ತಿದ್ದು ಅಷ್ಟೇ, ಹಂಗಿಲ್ಲ. ಒಂದೊಂದು ರೂಪಗಳು ಅಂತಾವ. ಯಾಕೆ ಹೇಳ್ತೀನಿ? ಅದೇ ಅಮ್ಮ ಜಾನ ರೂಪ ಒಂದೇ ಅಂತ ರೂಪಗಳು, ಅದು ಅನಂತವ. ಆ ಅಂತ ರೂಪಗಳು ಅನಂತವ. ಅದರಿಂದ ಸರ್ವರು ಎಷ್ಟರ ಬಂತು ಆ ಕಾಲ ಎಷ್ಟು ಬಂತಂದ್ರೆ ಎಷ್ಟರ ಬಂತು ಅಷ್ಟು ಭಗವಂತ ರೂಪಗಳು ಅಂತ ಅರ್ಥ. ಆದ್ರಿಂದ ಅಷ್ಟೆಲ್ಲಾ ರೂಪಗಳಿಂದ ಆಹ್ವಾನ ಮಾಡಬೇಕು. ಅದು ಹೆಂಗ ಮನ್ಗೆ ತಿಳ್ಕೊತಿದ್ರೆ
ಅದರ ಒಂದು ಹೇಗಾಗ್ತದೆ ಶಿವದಾಸರು ಮಾತು ಹೇಳ್ತಾರೆ ಏನ್ ಹೇಳ್ತಾರೆ ಅಂತಂದ್ರೆ ಅನಿರುದ್ಧಾಕೃತಿಯನ್ನು ಮಾತನಾಡುವಂತ ಭಗವಂತನ ಬ್ರಹ್ಮಸೂತ್ರಗಳಲ್ಲಿ ಆವಾಹನೆ ಮಾಡಬೇಕು ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ 4 ರೂಪ 5 ರೂಪ ಎರಡು ಒಂದೊಂದು ಅಕ್ಷರ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಅಕ್ಷರಕ್ಕೆ ಅಧ್ಯಾಯ ಬೇರೆ ಕಾಲು ಬೇರೆ ಆಮೇಲೆ ಅಧಿಕರಣಗಳು ಬೇರೆ ಇದು ಎಲ್ಲದಕ್ಕೂ ಪ್ರತ್ಯೇಕ ತಿಳ್ಕೊಂಡು ನಾವು ಚಿಂತನೆ ಮಾಡಬೇಕು ಅಧಿಕಾರ ಇಲ್ಲ ಇಲ್ಲ ಅಂತೂ ಅಂತಹ ದೇವರನ್ನು ಇಲ್ಲಿ ಇದ್ದಾರೆ ಪ್ರತಿಪಾದ್ಯರಾಗಿದ್ದಾರೆ ಅಂತ ಹೇಳ್ತಾರೆ ಅಂದಮೇಲೆ ಆ ಎಲ್ಲ ರೂಪಗಳನ್ನು ತಾನೇ ಆವರಣ ಮಾಡ್ಬೇಕು ನಾವು ಆ ಭಗವಂತ ಇದ್ದಾನೆ ಚಿಂತನೆ ಮಾಡ್ಬೇಕು ಕೇವಲ ಕೇಳಿ ಪರಿಷತ್ತು ಅಥವಾ ಗೀತಾ ಅವಕಾಶ ಹೇಳ್ತಾ ಇಲ್ಲ ಇದಕ್ಕೆ ಮಾತ್ರನೇ ಪರಮಾತ್ಮ ಅನೇಕ ರೂಪಗಳಾಗ್ತವೆ ಇದಲ್ಲದೇನೆ ಶ್ರೀಮದಾಚಾರ್ಯರು ಒಂದು ವಿಶಿಷ್ಟವಾದ ಸಿದ್ಧಾಂತವನ್ನು ಹೋಗ್ತಾರೆ ಐತಿಹಾಸ ಪ್ರಶ್ನೆ ಏನ್ ಬರ್ತಾರೆ ಅಂತಂದ್ರೆ ಅಗ್ನಿವೇಳೆ ಪುರೋಹಿತಂ ಅಂತ ಹೇಳ್ತೀವಿ ಆ ಅಗ್ನಿವೇಳೆ ಪುರೋಹಿತಂ ಅಂತ ಹೇಳಿದ್ರೆ ಇದಕ್ಕೆ ಕರೀತಾರೆ ಒಂದು ಅಕ್ಷರ ಬೇರೆ ಬೇರೆ ನ ಬೇರೆ ಈ ಬೇರೆ ಅಕ್ಷರಗಳಂತೂ ಒಂದಲ್ಲ ಇನ್ನದೇ ಅವಾಗ ಸೇರ್ಬೇಕು ಒಂದಕ್ಕೊಂದು ಸೇರಿಸ್ಬೇಕು ಆ ಸೇರ್ಸೋದಕ್ಕೆ ಸಂಹಿತ ಅಂತ ಕರೀತಾರೆ ಆ ಸಂಹಿತ ಅಂತ ಹೇಳ್ಬೇಕಲ್ಲ ಪೂರ್ವವರ್ಣ ಉತ್ತರವರ್ಣ ಸಂಧಿ ಸಂಧಾನ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಶಿವದರ್ಶನದಲ್ಲಿ ಒಂದ್ ಕಡೆಗೆ ವರಾಹ ದೇವರು ಆಮೇಲೆ ಪರಶುರಾಮ ದೇವರು ನರಸಿಂಹ ದೇವರು ಒಂದಕ್ಕೆ ನೀ ಬೇರೆ ಎಳೆ ಪುರೋಹಿತ ಹಿಂಗ ಎಷ್ಟೆಷ್ಟು ಸಂಧಾನಗಳಿಗೂ ಎಲ್ಲಾ ಕಡೆಯೂ ರೂಪಗಳಿರ್ತಾವ ಹಿಂಗ ಅನುಸಂಧಾನ ಮಾಡಿಕೊಂಡು ವೇದಗಳ ಮಂತ್ರವನ್ನು ಉಚ್ಚಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ ಏನ್ ಹೇಳ್ತಾರೆ ಮಾಡ್ತಾರೆ ತಿರುಪತಿ ಅವ್ರು ಹೇಳ್ಯಾರಷ್ಟೇ ಅಂದ್ರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಏನಿದ್ರ ಮಹತ್ವ ಇದೆ ಏನದ ಅಂತಂದ್ರೆ ಪರಮಾತ್ಮನ ಅನಂತ 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 ರೂಪಗಳನ್ನು ಒಂದು ವರ್ಣನೆ ಮಾಡ್ಯಾರ ನಮ್ಮಲ್ಲಿ ಒಂದು ನಿಯಮ ಇದೆ ಏನ್ ಹೇಳ್ತೀವಿ ಯಾವ ರೂಪಗಳನ್ನ ಗ್ರಂಥವನ್ನ ಮಾಡುತ್ತೋ ಆ ರೂಪಗಳು ಅಲ್ಲಿ ಸನ್ನಿಹಿತವಾಗುತ್ತೆ ಅಂತ ಹೇಳ್ತೀವಿ ಅಂದಮೇಲೆ ಭಗವಂತ ಅನಂತ ರೂಪಗಳ ವರ್ಣನೆ ಮಾಡತಕ್ಕಂತಹ ಸರ್ವಗಳಲ್ಲಿ ಪರಮಾತ್ಮ ಅನಂತ ರೂಪಗಳು ಇರಬೇಕು ಬೇರೆ ಹೇಳ್ತದೆ ಹೌದು ಸರಿ ರೂಪ ಆಯ್ತು ಗುಣಗಳು ಭಗವಂತ ಅನಂತ ಗುಣವನ್ನ ಮಾಡ್ತಾರೆ ಅನಂತ ಗುಣಗಳು ಇರಬೇಕು ಅನಂತ ಶಕ್ತಿಯವನ್ನ ಮಾಡ್ತಾನೆ ಅನಂತ ಶಕ್ತಿ ಇರಬೇಕು ಹೀಗಾಗಿ ಅನಂತ ಕ್ರಿಯಾಗಳನ್ನು ಮಾಡ್ತಾನೆ ಅನಂತ ಕ್ರಿಯಾಗಳಿರಬೇಕು ಹೀಗಾಗಿ ಗುಣಕ್ರಿಯಾ ರೂಪಗಳಿಂದ ವಿಶೇಷಗಳ ವಿಶೇಷದಿಂದಾಗಿ ಆ ಎಲ್ಲಾ ಗುಣಕ್ರಿಯೆಗಳಂತಹ ಭಗವಂತನನ್ನ ಇಲ್ಲಿ ಆವಾಹನ ಮಾಡಬೇಕು ಅಭಿಪ್ರಾಯದಲ್ಲಿ ಚಿಂತನೆ ಮಾಡಬೇಕು ಇದು ಕೇವಲ ದೇವರ ಬಗ್ಗೆ ಇನ್ನೂ ಬೇಕಾಗ್ತದೆ ಸಾಕು ಲಕ್ಷ್ಮೀದೇವಿ ಹಿಂಗೆ ಚಿಂತನೆ ಮಾಡಬೇಕು ಯಾಕೆ ಅಂತಂದ್ರೆ ಜಾಗಗಳೇ ಪರಮಾತ್ಮ ಲಕ್ಷ್ಮೀದೇವಿ ಏನಾಗಿದ್ದಾಳೆ ಅವಳು ಕೂಡ ಎಲ್ಲಾ ಅಕ್ಷರಾಭಿಮಾನಿ ಅನಂತ ಅಕ್ಷರಗಳಿದ್ರೆ ಪ್ರತಿಯೊಂದು ಅಕ್ಷರ ಇಲ್ಲ ಲಕ್ಷ್ಮೀದೇವಿ ಅಂದ್ರೆ ಆ ಲಕ್ಷ್ಮೀದೇವಿ ಅನಂತ ರೂಪಗಳು ಬರಬೇಕು ಆ ಅನಂತ ರೂಪ ಲಕ್ಷ್ಮೀದೇವಿ ಅಂದ್ರೆ ಏನ್ ಹೇಳ್ತಾರೆ ಒಂದು ಅಕ್ಷರ ಅದು ಜ್ಞಾನ ಬರಬೇಕು ಅದು ಅರ್ಥ ಆಗಬೇಕು ಅದರಿಂದ ಎಲ್ಲಾದ್ರೂ ಶಕ್ತಿ ಅಂತ ಇದೆ ಶಕ್ತಿ ಬೇರೆ ಅದು ಅಭಿವ್ಯಕ್ತಿ ಆಗಲ್ದು ನಾನು ರಾಮ ಗಚ್ಚತಿ ನಾವು ಯಾರು ಅರ್ಥ ಆಯ್ತು ಅಂತಂದ್ರೆ ಅವಾಗ ಬೇರೆ ಅಂದ್ರೆ ಈ ತರಹದ ನಾನಾ ಗುಣ ಶಕ್ತಿಗಳಿಂದ ಲಕ್ಷ್ಮೀದೇವಿ ಅಭಿಮಾನ ದೇವತೆಗಳು ಅಂದ್ರೆ ಯಾರು ದೇವರು ಆಮೇಲೆ ಲಕ್ಷ್ಮೀದೇವಿ ಆಮೇಲೆ ಬ್ರಹ್ಮಾಂಡ ದೇವತೆಗಳು ಯಾರ್ಯಾರಲ್ಲಿ ಪ್ರತಿಪಾದ್ಯರಾಗಿದ್ದಾರೋ ಎಲ್ಲರೂ ಪ್ರತಿಪಾದ್ಯರು ಒಂದು ಕಡೆಗೆ ವರ್ಣಿತರಾದ ಇನ್ನೊಂದು ಕಡೆಗೆ ಆ ಶಕ್ತಿ ಹೇಳಿ ಇನ್ನೊಂದು ಕಡೆಗೆ ಶಿವದಾಸ ಬಿಟ್ಟೆ ಎಲ್ಲಾರು ಹೇಳ್ಯಾರ ಅಂದ ಮೇಲೆ ಎಷ್ಟೆಷ್ಟು ದೇವತೆಗಳನ್ನು ಮಾಡಿದ್ದಾರೋ ಎರಡು ವಿಷಯದಲ್ಲಿ ಒಂದು ಪ್ರತಿಪಾದ್ಯರು ಇದ್ದಾರೆ ಅವ್ರ ಜ್ಞಾನ ಬರೋದೇ ಅವರಿಂದ ಆ ಗ್ರಂಥಗಳಿಂದ ಜ್ಞಾನಗಳಿಲ್ಲ ಅಂದ್ಮೇಲೆ ಆ ಎಲ್ಲಾ ದೇವತೆಗಳು ಸನ್ನಿಹಿತರಾಗ ದೇವತೆಗಳಾದ ಆಮೇಲೆ ಋಷಿಗಳು ಆ ಋಷಿಗಳ ಬಗ್ಗೆ ಹೇಳ್ಯಾರ ಯಶಸ್ವಿಗಳು ಹೇಳ್ತಾರೆ ರಾಜರ ಬಗ್ಗೆ ಹೇಳ್ತಾರೆ
ಅದಾದ ಕೊನೆಗೆ ಸಾತ್ವಿಕರ ಬಗ್ಗೆ ಹೇಳ್ತಾರೆ, ಮನುಷ್ಯೋತ್ತಮವರೆಗೆ ಹೇಳ್ತಾರೆ. ಅಂದ್ರೆ ಅವರೆಲ್ಲರೂ ಕೂಡ ಸ್ತುತ್ಯರಾದವರು. ನಿಮ್ಗಾಚಾರ ಸ್ತೋತ್ರ ಮಾಡಬೇಕಾಗಿಲ್ಲ, ನೀವು ಸ್ತುತ್ಯರಾಗಿರ್ಬೇಕು. ಆದ್ದರಿಂದಾಗಿ ಆ ಎಲ್ಲಾ ವ್ಯಕ್ತಿಗಳ ಮಹಾತ್ಮ ಹೇಳಿದ್ದರಿಂದ ಯಾರಿಗೆ ಯೋಗ್ಯತೆ ಆಗಿದೆ ಅಂಶ ಸಾಧ್ಯ ಉಂಟು, ಆ ಎಲ್ಲಾ ದೇವತೆಗಳಿಗೆ ಇಲ್ಲೇ ಇದ್ರೆ ಜೀವದಾಚಾರ ಸಿದ್ಧಾಂತ ಬರೋದು. ಆದ್ರಿಂದ ಅಂಶ ಯಾವ್ಯಾವ ಜೀವದಾಚಾರ ಇದೆ, ಯಾವ ದೇವತೆ ಇರ್ತಾರೆ, ಆ ಎಲ್ಲಾ ದೇವತೆಗಳ ಸಂವಿಧಾನಗಳು ಇರ್ತದೆ. ನಮ್ಗೆ ಗೊತ್ತಾಗ ಜೀವದಾಚಾರ ವ್ಯವಸ್ಥೆ ಅಲ್ಲಿ ಒಂದೇ ನಮ್ಗೆ ಇಷ್ಟೇ ಅರ್ಥ ಆಗ್ತದೆ, ಒಂದು ಅರ್ಥ ಅರ್ಥ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಶಬ್ದ ಒಂದೇ, ಬೇರೆ ಶಬ್ದ ಇಲ್ಲ. ಅಂದ್ರೆ ತಿಳ್ಕೊಳ್ಳೋ ಒಂದೇ ಮಾತು ಹೇಳಿ, ಯಾವ ವ್ಯಕ್ತಿ ಅವತ್ತು ನೀವು ತಿಳ್ಕೊತಾನ ಹಂಗ ಅರ್ಥ ಆಗ್ತದೆ. ಅರ್ಥ ಶಬ್ದ ಶಕ್ತಿ ಕಡಿಮೆ ಇಲ್ಲ, ತಿಳ್ಕೊಳ್ಳೋ ವ್ಯಕ್ತಿ ಶಕ್ತಿ ಕಡಿಮೆ ಇಲ್ಲ, ಅದಕ್ಕೆ ಕಡಿಮೆ. ಯಾರು ಹೆಚ್ಚು ಜ್ಞಾನದು ಅವನು ಹೆಚ್ಚಾದ ಒಂದೇ ಶಬ್ದ. ಹಾಗೆ ಸರ್ವಮೂಲ ಗ್ರಂಥಗಳು ಅಷ್ಟೇ, ಒಂದೇ ವಾಕ್ಯ ಒಂದೇ ಶಬ್ದ ಇದ್ದರೂ ಕೂಡ ಇದ್ದಾಗ ದೇವರ ಭಗವಂತನ ಸಂಕಲ್ಪ ಇದ್ರೆ ಆ ಎಲ್ಲ ಎಲ್ಲ ಕೂಡಿ ಪುಸ್ತಕ ನೋಡ್ತೀವಿ ಮತ್ತು ಹೋಗ್ತಾರೆ. ಯಾರ ಮನಸ್ಸಲ್ಲಿ ಯಾವ ತರ ಜ್ಞಾನ ಕೊಡ್ತಾನೆ ಗೊತ್ತಾಗಿಲ್ಲ, ಜ್ಞಾನದಲ್ಲಿ ಪ್ರೀತಿ ಇದ್ದಂಗೆ. ಆದ್ರೂ ನಾವು ಸುಮ್ಮನೆ ಗಂಭೀರವಾಗಿ ಸುಂದೂರಿದ್ದು ನಾವೇನಾದ್ರೂ ಮುಟ್ಲಿಕ್ಕೆ ಹೋದ್ವಿ ಅಂದ್ರೆ ಹಂಗೆ ರಕ್ಷಿಸೋ ಆ ಹೆಸರು. ಅಂತಂದ್ರೆ ಸಾಮಾನ್ಯ ವ್ಯಕ್ತಿಗೆ ಜ್ಞಾನ ಬಂದ್ರೆ ಗುರುಗಳು ಎಷ್ಟು ಜ್ಞಾನ ಇರ್ತದೆ, ಅವ್ರು ಎಷ್ಟು ಅವರ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ, ಎಷ್ಟು ಚಿಂತನೆ ಮಾಡಿರ್ತಾರೆ, ಹೇಳಿಕೆ ಧಾತು. ಹಾಗಾಗಿ ವಿಚಿತ್ರವಾಗಿ ಭಗವಂತನ ಮೇಲೆ ಹೇಳ್ತಕ್ಕಂತಹದ್ದು ಆ ಮುಖ್ಯ ಸಾಧನ. ಆ ಮುಖ್ಯ ಸಾಧನ ಲೌಕಿಕವಾದ ಎಲ್ಲಾ ಫಲ ಆಗ್ತದೆ. ಅದೇ ಅನ್ಕೋದು ಏನ್ ಲೌಕಿಕ ಆಗುತ್ತೆ ಬರ್ಲಿ, ಬಂದು ಬಂದು ಏನ್ ಮುಂದೇನಾಗೋದು, ಇವತ್ತು ಪುನಃ ಹೋಗ್ಬೇಕು. ನಾವು ಕಷ್ಟಪಡೋದೇನು, ಜ್ವರ ಬಂದ್ರೆ ಜ್ವರ ಬರುತ್ತೆ, ಹೋಗುದ ತನಕ ನಾವು ಅನುಭವಿಸ್ಬೇಕು. ಏನ್ ಅದಕ್ಕೆ ಉಪಾಯ ಇಲ್ಲ, ಬೇರೆ ಉಪಾಯ ಔಷಧ ತಗೋತೀವಿ. ಮುಂದೆ ಬರ್ತದೆ, ಅದಕ್ಕೇನ್ ಮಾಡ್ಬೋದು. ಅದು ಹೋಗುವ ತನಕ ನಾವು ಸಾಗರ ಮಾಡಲಿಕ್ಕೆ ಹೊರತಾಗಿ ಅಯ್ಯೋ ಹಿಂಗಾದ್ರು ಅಂತ ಹೇಳಿ ಕುಳಿ ಕಾಣಬೇಕು. ಅದರಿಂದ ಶ್ರೇಷ್ಠವಾಗಿ ಮಾಸ ಈ ಕಾಲ ಎಲ್ಲ ಶ್ರೀಮಂತೆ ಬಾದ್ರಿ ಕೆಲಸ ಇಲ್ಲ. ಯಾವತ್ತು ಭಗವಂತನ ಸ್ಥಾನ ಬರ್ತೋ ಅನುತ್ತಮ ಕಾಲ ಅಷ್ಟೇ, ಕಾಲ ನಿಮಿತ್ತ ಅಷ್ಟೇ ಹೊರತಾಗಿ ಅದೇ ದೊಡ್ಡದಲ್ಲ ನಮ್ಗೆ. ಅದಕ್ಕೆ ಮಾತ್ರ ಏನ್ ಮಾಡ್ತಾರೆ, ಏನು ಬಂದಿಲ್ಲ ಕೇವಲ ಏನು ಅದಕ್ಕೆ ಮಾತಿತ್ತು. ಮುಂದೇನು ಮುಂದೆ ಕಾಲವನ್ನು ಕೇವಲ ನಿಮಿತ್ತ, ದೇಶದ ನಿಮಿತ್ತ, ಭಗವಂತನೇ ಮಹಾಪ್ರಧಾನ. ಅವನ ಸ್ಥಾನ ಯಾವತ್ತು ಬರುತ್ತೋ ಅದಕ್ಕೆ ಈ ಅಪರೋಕ್ಷ ಜ್ಞಾನ ಮತ್ತು ಜ್ಞಾನ ಜ್ಞಾನ ಏನು ಅವ್ರ ಜ್ಞಾನ ಮತ್ತು ಹೋಗ್ಬಿಡ್ತು ಅಷ್ಟೇ. ಆದ್ರಿಂದ ಇಲ್ಲ ಅಂತ ಅನ್ನೋದಿಲ್ಲ, ಪ್ರಧಾನವಾಗಿದೆ, ಪ್ರಧಾನವಾದ ಪ್ರಧಾನ ಕಾರಣ. ಹೀಗಾಗಿ ಆ ಪರಮಾತ್ಮ ದೇಹದಿಂದ ಇಲ್ಲಿ ವಿಶೇಷವಾಗಿ ಇಲ್ಲಿ ನಾವು ಪಾರಾಯಣ ಅನೇಕ ವಿದ್ವಾಂಸರು ಮಹಾಪಟ್ಟಪಾದದಲ್ಲಿ ಬಂದು ಪಾರಾಯಣ ಮಾಡಿ ಭಗವಂತನ ವಿಶೇಷವಾದ ಮಾಡ್ತಾ ಇದ್ದಾರೆ. ಎಲ್ಲರ ಭಾಗ್ಯ ತಾವು ವಿಶೇಷವಾಗಿ ಇಲ್ಲಿ ಪಾರಾಯಣ ಮಾಡಿಸಿದ್ದೀರಿ. ನೀವು ವಿಶೇಷವಾಗಿ ಮಾಡಿ ಸೇವೆ ವಿಶೇಷವಾಗಿ ಪರಮಾತ್ಮ ಸಂಗೀತ ಎಷ್ಟು ಗಟ್ಟಿ ಇರಬೇಕು ಅಂತಂದ್ರೆ ದೇವರ ಒಳಗಿದ್ದು ನಮ್ಗೆ ಯಾವ ಭಯನೇ ಇಲ್ಲ. ಯಾವ್ದು ದೇವರ ಭಯ, ದೇವರ ಒಳಗೆ ಹಚ್ಚೋದು. ಎಷ್ಟು ಭಗವಂತನ ಸಂವಿಧಾನ ಇರುತ್ತೋ ಅಷ್ಟು ಕೆಲಸ ಬಾಲ್ಯ ಸಂವಿಧಾನ ಇರ್ತದೆ. ಹಾಗೆ ಗುರುಗಳ ದೇವರ ಅನುಗ್ರಹವಾಗಿ ಆ ಪರಮಾತ್ಮ ಎಲ್ಲರಲ್ಲಿ ಸನ್ನಿಹಿತನಾಗಿದ್ದು ಶಕ್ತಿಯನ್ನು ಕೊಟ್ಟು ಆ ಸಾಧನೆ ಮಾಡುತ್ತದೆ. ಇನ್ನೂ ಹೆಚ್ಚಿನ ಭಕ್ತಿ ದೈವಭಕ್ತಿ ಹಾಗೆ
ಆತ್ಮ ತಂಗಿಗೆ ಲೌಕಿಕ ಫಲ ಕೊಟ್ಟೇ ಕೊಡ್ತಾನೆ ದೇವರು ತಗೊಳ್ಳಿ. ಆದ್ರೆ ಅವನು ಭಕ್ತಿ ಈ ಸನ್ಮಾನದಲ್ಲಿ ದೇವರು ಸಿದ್ಧಾಂತದ ದೀಕ್ಷೆ ಯಾವಾಗಲೂ ಮನಸ್ಸು ಅದೇ ಕಷ್ಟದಲ್ಲಿ ಇಂಥದ್ದೇ ತೊಂದರೆ ಇಲ್ಲ. ಆದ್ರೆ ಈ ಧರ್ಮ ಮಾರ್ಗ ಬರಬಾರ್ದು, ಶ್ರದ್ಧೆ ಇರಬೇಕು, ಈ ನಿಷ್ಠೆ ಇರಬೇಕು, ಈ ಸೇವೆಯನ್ನು ಮಾಡಬೇಕು, ನಮ್ಮ ಮನಸ್ಸು ಏಕಾಗ್ರವಾಗಬೇಕು. ಆ ನಮ್ಮ ಗುರುಗಳು ಅವರ ಅವರ ಸ್ಮರಣೆ ಮಾಡಬೇಕು. ಪಕ್ಷ ಗುರುಗಳಾದ್ರಿಂದ ಸಾರ್ಥಕವಾಗಬೇಕು. ಪರಮಗುರು ಅವರ ದಯೆ, ಅವರ ವಿಕಾಸತೆ ಫಲ, ಅವರ ಸ್ಮರಣೆಯಿಂದ ಸಕಲ ಆಪತ್ತುಗಳು ಪರಿಹಾರವಾಗುತ್ತೆ. ವಿಕಾಸವೆಲ್ಲ ಸಿದ್ಧವಾಗುತ್ತೆ. ಅದೇ ರೀತಿಯಾಗಿ ಸತ್ಯಕ್ರಮಗಳು ಸಮಸ್ತಗಳ ಅತ್ಯಾಚಾರ